ನಾನು ನಿಮ್ಮ ರಾಯಪ್ಪ ಮಾತಾಡ್ತಿದ್ದೀನಿ. ಬನ್ನಿ, ನಾನು ಇವಾಗ ನಿಮಗೆ ದೊಡ್ಡಬಿದ್ರಕಲ್ಲಲ್ಲಿ ಒಂದು ಮನೆ ತೋರ್ಸೋಕ್ಕೆ ಕರ್ಕೊಂಬಂದಿದ್ದೀನಿ. 2030ನಲ್ಲಿರೋವಂಥ ಮನೆ ಆಗಿರ್ತದೆ. 2030 ರೇಟ್ ಕೂಡ ರೀಸನಬಲ್ ರೇಟ್ ಇದೆ, ಒಂದು ಒಳ್ಳೆ ಪ್ರೈಸಲ್ಲಿ ಕೂಡ ಇದೆ. ಬನ್ನಿ ಆ ಮನೆ ನಾವೀಗ ನೋಡೋಣ. ಫುಲ್ ಫಿನಿಶ್ ಆಗಿದೆ, ವುಡ್ ವರ್ಕ್ ಒಂದು ಮಾಡಿಕೊಡ್ತಾರೆ. ವುಡ್ ವರ್ಕ್ ಮಾಡಬೇಕು, ಬೇರೆ ಎಲ್ಲ ರೆಡಿಯಾಗಿದೆ. MS ಗೇಟ್ ಕೂಡ ನಿಮಗೆ ಫಿನಿಶ್ ಆಗಿ ರೆಡಿ ಮಾಡಿದ್ದಾರೆ, ನೀಟಾಗಿ ಚೆನ್ನಾಗಿದೆ ಗೇಟು. ಇನ್ನು ಕಾರ್ ಪಾರ್ಕಿಂಗ್ ತೊಗೊಳ್ಳೋದಾದರೆ ಫ್ರೆಂಡ್ಸ್ ನೋಡಿ, ಕಾರ್ ಪಾರ್ಕಿಂಗು ನಿಮಗೆ ಮ್ಯಾಕ್ಸಿಮಮ್ ಒಂದು ಕಾರ್ ನಿಲ್ಸ್ಕೊಬೋದು. ಒಂದು ಕಾರ್ ನಿಲ್ಲಿಸಿ ಒಂದು 5-6 ಬೈಕ್ ನಿಲ್ಸ್ಕೊಳ್ಳೋ ಅಷ್ಟಂತೂ ಜಾಗ ಇದೆ ನೋಡಿ. ಇಷ್ಟು ಪಾರ್ಕಿಂಗೆ. ಇನ್ನು ಸೆಟ್ ಪ್ಯಾಕ್ ತೊಗೊಳ್ಳೋದಾದರೆ ನೋಡಿ, ಸೆಟ್ ಪ್ಯಾಕ್ ಕೂಡ ಚೆನ್ನಾಗಿದೆ ನೋಡಿ. ಈ ಕಡೆನೂ ಸೆಟ್ ಪ್ಯಾಕ್ ಕೊಟ್ಟಿದ್ದಾರೆ. ಬನ್ನಿ ಈಗ ನೋಡಿ, ಇಲ್ಲಿ ನಿಮಗೆ ಗ್ಯಾಸ್ ಪಾಯಿಂಟ್ ಬರುತ್ತೆ ನೋಡಿ. ಇಲ್ಲಿ ನಿಮಗೆ ಸೊಂಪು ಬರುತ್ತೆ, ಇದು ಮುಚ್ಚಿರೋದು ಸೊಂಪು. ಇನ್ನು ಕೆಳಗಡೆ ಇರೋ ಮನೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು 1 BHK ಮನೆ. ಪಾರ್ಕಿಂಗ್ ಬಿಟ್ಟು ಮಾಡಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಬಂದಿದೆ ನೋಡಿ. ಇದು ಕಿಚನ್ ಬರುತ್ತೆ, ಕಿಚನ್ನು ನೋಡಿ. ಇದು ರೂಮ್ ಬರುತ್ತೆ, ಸಿಂಗಲ್ ಬೆಡ್ರೂಮ್ ಬರುತ್ತೆ, ಆಯಿತಾ. ಇದು ನೋಡಿ ನೀವು, ಇದು ಕಾಮನ್ ಟಾಯ್ಲೆಟ್ ಬರುತ್ತೆ. ಬನ್ನಿ ಈಗ ನಾನು ಫಸ್ಟ್ ಫ್ಲೋರ್ ಮನೆ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಫ್ಲೋರ್ ಹೆಂಗಿದೆ ಅಂತ ನೋಡ್ಬಿಡೋಣ. ಸ್ಟೇರ್ಕೇಸ್ ನೋಡೋದಾದರೆ ಯಾವುದೂ ಡಿಸ್ಟರ್ಬೆನ್ಸ್ ಇಲ್ಲ ನೋಡಿ. ಎಲ್ಲ SSA ರೈಲಿಂಗ್ಸ್ ಹಾಕಿದ್ದಾರೆ. ರೈಲಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಗ್ಲಾಸ್ ಬರುತ್ತೆ, SS ಮತ್ತು ಗ್ಲಾಸ್ ಇದೆ, ಚೆನ್ನಾಗಿದೆ. ಬನ್ನಿ ಈಗ ನಾವೀಗ ಫಸ್ಟ್ ಫ್ಲೋರ್ ಬಂದಿದ್ದೀವಲ್ವ ನೋಡಿ. ಇವಾಗ ಫಸ್ಟ್ ಫ್ಲೋರ್ ಎಂಟ್ರಿ. ಫಸ್ಟ್ ಫ್ಲೋರ್ ನೋಡೋದಾದರೆ ನೋಡಿ, ಈ ಥರ ಬರುತ್ತೆ. ವಿಂಡೋ ಪಕ್ಕದಲ್ಲಿ ಡೋರ್ ಬರುತ್ತೆ. ಈ ಕಡೆ ಕೂಡ ನಿಮಗೆ ರೂಮ್ ಒಂದು ವಿಂಡೋ ಕೊಟ್ಟಿದ್ದಾರೆ ನೋಡಿ. ಡೋರ್ ವೈಸ್ ನೋಡೋದಾದರೆ ನೋಡಿ ಚೆನ್ನಾಗಿ ಬಂದಿದೆ. ಈ ಕಡೆ ವಿಂಡೋ ನೋಡೋದಾದರೆ ನೋಡಿ, ಅದು ಕೂಡ ಚೆನ್ನಾಗಿದೆ. ಈಗ ನೀವು ಹಾಲ್ ನೋಡೋದಾದರೆ, ಹಾಲು 2030 ಆಗಿರೋದ್ರಿಂದ ಸ್ವಲ್ಪ ಮನೆ ಚಿಕ್ಕದಾಗಿ ಬರುತ್ತೆ ನಾವು, ಯಾಕಂದರೆ 30-40ಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನೋಡಿ. ಫುಲ್ ಹಾಲ್ ನಿಮಗೆ ದೊಡ್ಡದಾಗಿ ಹಾಲು ಕೊಟ್ಟಿದ್ದಾರೆ. ಇನ್ನು ನೀವು ನೋಡೋದಾದರೆ ಇದು ದೇವ್ರ ಮನೆ ಬರುತ್ತೆ. ಇನ್ನು ಕಿಚನ್ ಬರುತ್ತೆ ನೋಡಿ. ಕಿಚನು ಕೂಡ ನೋಡಿ ನೀಟಾಗಿ ಬಂದಿದೆ. ಇದಕ್ಕೆಲ್ಲ ವುಡ್ ವರ್ಕ್ ಮಾಡಿಕೊಡ್ತಾರೆ, 100% ವುಡ್ ವರ್ಕ್ ಮಾಡಿಕೊಡ್ತಾರೆ, ಅದರಲ್ಲೇನು ಎರಡು ಮಾತಿಲ್ಲ. ಇದೆಲ್ಲ ನಿಮಗೆ ರೂಮು, ದೇವ್ರ ಮನೆ ನೋಡಿದ್ರಲ್ವ. ಇನ್ನು ಇದು TV ನೆಟ್ ಬರುತ್ತೆ ಇಲ್ಲಿ. ಫುಲ್ ಎಲ್ಲ ಪೇಂಟೆಲ್ಲ ಮುಗಿದಿದೆ ನೋಡಿ. ಇದು ಕಾಮನ್ ಟಾಯ್ಲೆಟು ನೋಡಿ. ಇದು ಇನ್ನೊಂದು ರೂಮು, ಇದಕ್ಕೆ ಅಟ್ಯಾಚ್ ಕೂಡ ಟಾಯ್ಲೆಟ್ ಇದೆ ನೋಡಿ. ರೂಮ್ ಅಲ್ವಾ, ರೂಮ್ ಸ್ವಲ್ಪ ಚಿಕ್ಕವೇ, ಯಾಕಂದರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಮನೆ. ಬನ್ನಿ ಈಗ ನಾವು ಫಸ್ಟ್ ಫ್ಲೋರ್ ನೋಡಾಯಿತು, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಈಗ ಸೆಕೆಂಡ್ ಫ್ಲೋರ್ ನೋಡೋದಾದರೆ ಸೇಮ್ ಇದೆ, ಏನಾದ್ರು ಎರಡಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಫಸ್ಟು ಸೆಕೆಂಡು ಎರಡು ಒಂದೇ ಥರ ಇದೆ, ಆದರೂ ನಾನು ಒಂದು ಸಾರಿ ತೋರಿಸಿರ್ತೀನಿ ನೋಡಿ. ಸೇಮ್ ಪಕ್ಕದಲ್ಲೇ ವಿಂಡೋ ಕೊಟ್ಟಿದ್ದಾರೆ, ಡೋರ್ ಪಕ್ಕದಲ್ಲಿ. ಡೋರ್ ವೈಸ್ ನೋಡೋದಾದರೆ ನೀವು ನೋಡಿ, ಪಕ್ಕದಲ್ಲಿ ಇದು ರೂಮ್ ವಿಂಡೋ ನೋಡಿ. ಇನ್ನು ಹಾಲು ಫುಲ್ ಹಾಲಿದೆ, ಫುಲ್ ಹಾಲು. ಈ ಕಡೆ ಒಂದು ಕಾಮನ್ ಟಾಯ್ಲೆಟು, ಈ ಕಡೆ ಒಂದು ರೂಮ್ ಬರುತ್ತೆ. ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಇದೆ, 2 ರೂಮ್ ಇದೆ. ದೇವ್ರ ಮನೆ, ಇನ್ನೊಂದು ರೂಮು, ಸೇಮ್ ಕಿಚನ್ನು. ಯಾವುದೂ ವುಡ್ ವರ್ಕ್ ಆಗಿಲ್ಲ, ವುಡ್ ವರ್ಕ್ ಬಂದು ಮಾಡಿ ಕೊಡ್ತಾರೆ ನಮಗೆ. ಇದರ ಡೀಟೇಲ್ಸ್ ಹೇಳೋದಾದರೆ 2030 ಮೆಜರ್ಮೆಂಟ್ ಬರುತ್ತೆ, ಸೌತ್ ರೋಡ್ ಬರುತ್ತೆ, ಈಸ್ಟ್ ಡೋರ್ ಬರುತ್ತೆ. ರೇಟ್ ಬಂದು 110 ನೆಗೋಷಿಯಬಲ್ ಇದೆ. ಇದಕ್ಕೆ ಹತ್ತಿರ ಅಂದರೆ ನಿಮಗೆ ಕ್ರೈಸ್ಟ್ ಯೂನಿವರ್ಸಿಟಿ, 2.5 ಕಿಲೋಮೀಟ್ರ್ ಕ್ರೈಸ್ಟ್ ಯೂನಿವರ್ಸಿಟಿ ಆಗುತ್ತೆ. ನಾಗಸಂದ್ರ ಮೆಟ್ರೋ ಬಂದು 3-3.5 ಕಿಲೋಮೀಟ್ರ್ ಮ್ಯಾಕ್ಸ್ ನಾಗಸಂದ್ರ ಮೆಟ್ರೋ ಬರುತ್ತೆ ನೋಡಿ. ಫ್ರೆಂಡ್ಸ್, ಯಾರಿಗಾದ್ರೂ ಬೇಕಾದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತದೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. 2030ನಲ್ಲಿ 110 ಮನೆ ನಿಜವಾಗೂ ತುಂಬಾ ಇವಾಗ ಕಡಿಮೆ ಆಗಿದ್ದಾವೆ, ಆ ರೇಟಲ್ಲಿ ಮನೆ ಸಿಗ್ತಾಯಿಲ್ಲ. ಫ್ರೆಂಡ್ಸ್, ಯಾರಿಗಾದ್ರೂ ಬೇಕಾದ್ರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇವಾಗ ದೊಡ್ಡಬಿದ್ರಕಲ್ಲಲ್ಲಿ ಒಂದು ಮನೆ ತೋರ್ಸೋಕ್ಕೆ ಬಂದಿದ್ದೀವಲ್ವ ನೋಡಿ. ಅದು ನೀವು ರೋಡ್ ನೋಡೋದಾದರೆ ನೋಡಿ ಫ್ರೆಂಡ್ಸ್, ರೋಡ್ ತುಂಬ ಚೆನ್ನಾಗಿದೆ. ಒಂದು 25 ಅಡಿ ರೋಡ್ ಇದ್ರೂ ರೋಡ್ ಚೆನ್ನಾಗಿ ಡೆವಲಪ್ ಆಗಿದೆ ನೋಡಿ. ಈ ಕಡೆಯೂ ನೀವು ನೋಡೋದಾದರೆ ರೋಡು, ಈ ಕಡೆಯೂ ಕೂಡ ಕನೆಕ್ಟಿವಿಟಿ ಇದೆ, 2 ಕಡೆಗೂ ಕನೆಕ್ಟಿವಿಟಿ ಇದೆ. ರೋಡ್ ಡೆಡ್ ಎಂಡ್ ಅಲ್ಲ, ಮತ್ತು ಈ ಕಡೆಗೆ ಹೋದರೂ ನಿಮಗೆ ಕನೆಕ್ಟಿವಿಟಿ ಇದೆ. 2 ಕಡೆ ರೋಡ್ ಕನೆಕ್ಟಿವಿಟಿ ಇದೆ, ರೋಡ್ ಕೂಡ ಚೆನ್ನಾಗಿದೆ. ಇನ್ನು ಮನೆ ನೋಡೋದಾದರೆ ನೀವು ಎಲಿವೇಶನ್ ತೋರಿಸ್ತೀನಿ ನೋಡಿ. ಇದೇ ಮನೆ ನಾನು ನಿಮಗೆ ಇವಾಗ ವಿಸಿಟ್ ಮಾಡಿಸ್ತಾ ಇರೋದು.
ನೋಡಿ ಈ ಮನೆ ನಾನು ನಿಮಗೆ ತೋರಿಸ್ತಾ ಇರೋ ಮನೆ ಅಲ್ವಾ.